ಕುಣಿಗಲ್ ಶ್ರೀಕಂಠ ಸಂಗೀತ ಶಾಲೆ ಹಾಗೂ ಕರ್ನಾಟಕ ಜಾಗೃತಿ ವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂಗೀತ ಸರಸ್ವತಿ ಶ್ರೀಮತಿ ಎಸ್ ಜಾನಕಮ್ಮನವರ ಸ್ಮರಣಾರ್ಥಕ ಗೀತಾ ನಮನ ಕಾರ್ಯಕ್ರಮವನ್ನು ಪಟ್ಟಣದ ಶ್ರೀ ಮಾತಾ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಆರಕ್ಷಕ ವೃತ್ತದ ನಿರೀಕ್ಷಕ ಎಂ ಮಾದ್ಯನಾಯಕ್, ಮಾಜಿ ಪುರಸಭಾ ಅಧ್ಯಕ್ಷ ರಂಗಸ್ವಾಮಿ, ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಶಂಕರ್, ಮಾಜಿ ಕಸಾಪ ಅಧ್ಯಕ್ಷ ದಿನೇಶ್ ಕುಮಾರ್, ಸಿದ್ದಲಿಂಗೇಶ್ವರ ಯೋಗನವರ್, ಬೆಟ್ಟದ ವ್ಯವಸ್ಥಾಪಕಿ ಪವಿತ್ರ, ವಿಶ್ವೇಶ್ವರಯ್ಯ, ಐಟಿಐ ಪ್ರಾಂಶುಪಾಲರಾದ ಜನಾರ್ದನ್, ಶ್ರೀ ಮಾತಾ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ವೇಣು, ಗಾಯಕರಾದ ಸೋಮಶೇಖರ್, ರಾಮಸ್ವಾಮಿ, ಗುರು ಸೇರಿದಂತೆ ಅನೇಕರು ಗಾಯಕರು ಎಸ್ ಜಾನಕಿಯವರ ಹಾಡಿನ ಪ್ರಸಿದ್ಧ ಹಾಡುಗಳನ್ನು ಹಾಡುವ ಮೂಲಕ ಗಾನ ನಮನವನ್ನು ಸಲ್ಲಿಸಿದರು. ವರದಿ ಎಚ್.ಎಂ. ಅಶೋಕ್, ಕುಣಿಗಲ್. ಗಾಯಕಿ ಜಾನಕಮ್ಮ ಅವರ ಕಾರ್ಯಕ್ರಮನ ನಮ್ಮ ಕುಣಿಗಲ್ ಪಟ್ಟಣದಲ್ಲಿ ಒಂದು ಸರಳವಾಗಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿರತಕ್ಕಂಥ ವಿಚಾರ. ಜಾನಕಮ್ಮ ಅವರು ಬಿಟ್ಟೋಗಿರ್ತಕ್ಕಂಥ ಆಸ್ತಿ ಏನು ಅಂದರೆ ಅವರು ಹಾಡಿರುವಂಥ ಹಾಡುಗಳು ಈ ಪ್ರಪಂಚ ಪ್ರಳಯ ಆ ಹಾಡುಗಳು ನಿಮ್ಮೆಲ್ಲರನ್ನು ಮೆಲ್ಕಾಗ್ತಾ ಇರ್ತದೆ. ನಿಮ್ಮೆಲ್ಲರೂ ಜಾನಕಮ್ಮ ಅಂತ ಏನಾದ್ರು ಅವಾರ್ಡ್ ಬಂದಾಗ ನಾವು ಜಾನಕಮ್ಮ ಅಂತ ನೆನೆಸ್ಕೋಬೇಕಾಗ್ತದೆ. ಅಂಥದ್ನ ಈ ಒಂದು ದಕ್ಷಿಣ ಪರಿಚಯ ಆಗಿದ್ದೆ ಸಂಗೀತದಿಂದ. ಅವರ ಸಂಗೀತಕ್ಕೆ ನಾವು ಬೆಲೆ ಕೊಟ್ಟು, ಅವರ ಕಲೆಗೆ ಬೆಲೆ ಕೊಟ್ಟು, ನಾವು ಯಾಕೆ ಅವ್ರ ಜೊತೆ ಒಂದು ಹಾಡು ಹೇಳೋದನ್ನ ಕಲಿಬಾರ್ದು ಅನ್ನೋ ಮನಸ್ಸಿಂದ ಅವರ ಒಂದು ಸ್ನೇಹ ಸಂಬಂಧಗಳು ಬೆಳೀತಾ ಹೋಯ್ತು. ಹಾಗೆ ಹಾಡನ್ನು ಕಲಿಸಿದ್ರು. ಸಾಕಷ್ಟು ಮಟ್ಟಕ್ಕೆ, ಅವ್ರ ಮಟ್ಟಕ್ಕಿಲ್ಲ ಅಂದ್ರೂ ಹಾಡ್ಬೇಕು ಅಂತ ಅನ್ಕೊಳ್ತಿದ್ದಾಗ ಹಾಡಕ್ ಬರ್ತಿರ್ಲಿಲ್ಲ. ಅಟ್ಲೀಸ್ಟ್ ನಾವು ಹಾಡನ್ನು ನಾವು ಒಂಚೂರು ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ನಾವು ಕಲಿಸಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಜಾನಕಮ್ಮ ಅವ್ರನ್ನ ನೆನಪಿಸ್ಕೊಳ್ಳಬೇಕು. ಎಷ್ಟೊಂದಲ್ಲಿ ನಾವು ಹಾಡುಗಳನ್ನ ಕೇಳಿರ್ತೀವಿ, ಆದ್ರೆ ಇದನ್ನ ಹಾಡಿದವ್ರು ಇವರಿಂದ ಈ ಹಾಡು ಬಂದಿದೆ ಅನ್ನೋದ್ರ ಬಗ್ಗೆ ನಾವು ಅಷ್ಟು ಆಲೋಚನೆ ಮಾಡಿರಲ್ಲ. ಈ ಹಾಡು ಚೆನ್ನಾಗಿದೆ, ಹಾಡು ಕೇಳ್ತಿರ್ತೀವಿ. ಆದ್ರೆ ನಾನು ಸಂಗೀತ ಶಾಲೆಗೆ ಬಂದ ಮೇಲೆ ಗೊತ್ತಾಯ್ತು ಜಾನಕಮ್ಮ ಅವ್ರು ಹಾಡಿರೋ ಹಾಡುಗಳು ಯಾವ್ದ್ಯಾವ್ದು. ನಾನು ಅವರ ಎಲ್ಲ ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತಿದ್ದೆ, ಆದ್ರೆ ಇವರೇ ಅನ್ನೋದನ್ನ ನಾನು ತಿಳ್ಕೊಳ್ಳೋ ಮನಸ್ಸು ಮಾಡಿರ್ಲಿಲ್ಲ. ಹಾಡು ಇಷ್ಟ ಹಾಡ್ತಾ ಇದ್ದೆ ಅಷ್ಟೇ. ಆದ್ರೆ ಈ ಸಂಗೀತ ಶಾಲೆಗೆ ಬಂದ ಮೇಲೆ ಅವರಲ್ಲಿ ಇರೋ ಲಿಸ್ಟ್ ಎಲ್ಲ ಜಾನಕಮ್ಮ ಅವ್ರ ಲಿಸ್ಟ್ಗಳೇ ಇತ್ತು. ಅವಾಗ ಅನ್ನಿಸ್ತು ಇಷ್ಟು ಒಳ್ಳೆ ಹಾಡುಗಳನ್ನ ಕೊಟ್ಟಿರ್ತಕ್ಕಂಥವ್ರು ಅಂತ. ಆಗಾಗ ಸೋಮಶೇಖರ್ ಸರ್ ಅವ್ರ ಬಗ್ಗೆ ಮಾತಾಡ್ತಿದ್ರು ನಮ್ಮ ಹತ್ರ. ಅವ್ರೇನೋ ಬದುಕಿದ್ದಾಗ್ಲೇ ಅವ್ರ ಬಗ್ಗೆ ಹೇಳೋರು, ಮೇಡಮ್ ಇದು ಜಾನಕಮ್ಮ ಅವ್ರು ಹಾಡಿರೋ ಹಾಡು ಎಷ್ಟು ಅದ್ಭುತವಾಗಿದೆ, ನೀವು ಇದನ್ನ ಕಲೀರಿ. ಇದರಲ್ಲೇ ನಾವು ಅವ್ರನ್ನ ಕಳ್ಕೊಂಡಾಗ ಅದ್ರದ್ದು ಬೆಲೆ ತುಂಬಾನೇ ಅರ್ಥ ಆಯ್ತು, ತುಂಬಾ ನೋವಾಯ್ತು ಕೂಡ. ಇಷ್ಟು ಒಳ್ಳೆ ಹಾಡಿರೋರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಅಂತ. ಸೊ ಆಗಿಂದ ನಾನು ಅವರ ಹಾಡುಗಳನ್ನೇ ಕಲಿತಾ ಬಂದಿದ್ದೀನಿ. ಬಹಳಷ್ಟು ಹಾಡುಗಳನ್ನು ಕೂಡ ಕಲಿಸಿದ್ದಾರೆ. ಸೊ ಈ ವಿಚಾರದಲ್ಲಿ ಜಾನಕಮ್ಮ ಅವರು ಇಲ್ಲ ಅಂತ ಅನ್ಕೊಳ್ಳೋದು ಬೇಡ. ಸೋಮಶೇಖರ್ ಸರ್ ಅಂತ ಅವ್ರ ರೂಪದಲ್ಲಿ ಅವ್ರು ಇನ್ನೂ ಬದುಕಿದ್ದಾರೆ. ಅವರ ಹಾಡುಗಳನ್ನ ನಾವು ಈಗ ಯಾರು ಕೇಳಿಲ್ವೋ ಗೊತ್ತಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಕಲಿಸಿರೋದು, ಅವ್ರು ಹಾಡ್ತಿರೋ ಹಾಡುಗಳನ್ನ ಕೇಳಿದ್ರೆ ಖಂಡಿತ ಇಲ್ಲಿರೋರು ಎಲ್ಲರಿಗೂ ಅನ್ನಿಸ್ಬೋದು ಜಾನಕಮ್ಮ ಅವರು ಇಂಥವ್ರ ವ್ಯಕ್ತಿಗಳಲ್ಲಿ ಬದುಕಿದ್ದಾರೆ ಅಂತ ಹೇಳಿ. ಅವ್ರ ಹಾಡುಗಳನ್ನ ಕಲಿಯೋದೇ ಒಂದು ಸಮಾಧಾನ, ಒಂದು ಸಂತೋಷ. ಅವ್ರ ಹಾಡುಗಳನ್ನ ಹಾಡೋದು ಇನ್ನೂ ಅದ್ಭುತವಾದ ಸಂತೋಷ. ಎಷ್ಟೋ ಮನಸ್ಸಿನ ನೋವುಗಳನ್ನ ಮರೆಸ್ತಕ್ಕಂಥ ಹಾಡುಗಳು ಅವ್ರದ್ದು. ಹಾಗಾಗಿ ನೀವೆಲ್ಲರೂ ಕೂಡ ಅವ್ರನ್ನ ನೆನೆಸ್ಕೊಳ್ತಾ ನಾವು ತಕ್ಕ ಮಟ್ಟಿಗೆ ಕಲ್ತಿರೋ ಹಾಡನ್ನ ಕೇಳಿಸ್ಕೊಂಡು ನಮಗೂ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.